ತನಯ ಚಲಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ. ತನುವಿನ ತನಯ ಜನಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ. ಧರಣಿಯು ತಾನೆ ನನ್ನ ತನುವು, ಅದರಲ್ಲಿ ಬಂದ ಈ ಮಗುವು. ಈ ಧರಣಿಯ ಸ್ನಾನ ಮುಗಿಯದ ಮುನ್ನ ಪರಶಿವನೇ ಬಂದರು ಬಿಡನು. ತನುವಿನ ತನಯ ಆನೆಯ ತಲೆಯ ಪಡೆದುದ ಹೇಳಿ ಗೌರಮ್ಮ. ತನುವಿನ ತನಯ ಆನೆಯ ತಲೆಯ ಪಡೆದುದ ಹೇಳಿ ಗೌರಮ್ಮ. ನನ್ನನ್ನು ನೋಡಲು ಶಿವ ಬಂದ, ಮನೆ ಹೊರಗಿದ್ದ ನನ್ನ ಕಂದ. ಶಿವನು ನುಗ್ಗಿದ ದಾಹದಿ ಗಂಗೆ ಸೇರಿಸಲು, ಮಗನು ತಡೆದ ತಾಯಿಯ ವಾಕ್ಯ ಪಾಲಿಸಲು. ಉರಿ ಉರಿಯಾದರು ಮುಕ್ಕಣ್ಣ, ಜಗ್ಗನು ಮಣ್ಣಿನ ಈ ಚಿನ್ನ. ಕೋಪವೆಂದರೆ ಏನೆಂದು ರುದ್ರ ತೋರಿಸಿದ, ಶೂಲದಿಂದ ಬಾಲನ ಶಿರವ ಛೇದಿಸಿದ. ಕರುಳಿನ ಕೂಗು ಸಿಡಿಲಾಗಿ ಅತ್ತೆನು ನಾನು ಮಳೆಯಾಗಿ. ಒಂದು ಆನೆಯ ತಲೆಯ ಛೇದಿಸಿ ತಂದು ಮಗನಿಗೆ ಇರಿಸಿ ಗಜಮುಖ ಎಂದನು. ತನುವಿನ ತನಯ ಶಶಿಯ ಶಪಿಸಿದ ಕಥೆಯ ಹೇಳಿ ಗೌರಮ್ಮ. ತನುವಿನ ತನಯ ಶಶಿಯ ಶಪಿಸಿದ ಕಥೆಯ ಹೇಳಿ ಗೌರಮ್ಮ. ಭಾದ್ರಪದ ಶುಕ್ಲ ಚೌತಿಯಲ್ಲಿ ಲೋಕದ ಪೂಜೆಯ ಸ್ವೀಕರಿಸಿ, ಹೊಟ್ಟೆ ಬಿರಿಯೇ ಕಡುಬುಂಡು ಗಣಪತಿ ಗುದ್ದಲಿ. ಇಲಿಯ ಮೇಲೆ ಹೊರಹೊಂಡ ವಾಯು ಮಾರ್ಗದಲ್ಲಿ, ಮೂರ್ಛೆ ಹೋದನು ಮೂಷಿಕನು ಸರ್ಪಗಳೆದುರಿಗೆ ಬರಲಾಗಿ. ಜಾರಿ ಬಿದ್ದ ಗಜರಾಜ ಹೊಟ್ಟೆ ಹೋಳಾಗಿ, ಲಡ್ಡು ಕಡುಬು ಹೊರಬಂದು ಹಿಂಡು ಹಿಂಡಾಗಿ. ತುಂಬಿದ ಮತ್ತೆ ಎಲ್ಲವನು ಹೊಟ್ಟೆಗೆ ಹಾವು ಕಟ್ಟಿದನು. ಈ ಚಿತ್ರವ ನೋಡಿ ಚಂದ್ರನು ನಗಲು ಕೃಷ್ಣನಾಗೆಂದು ಶಾಪವ ಕೊಟ್ಟ. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ.